ದಯಾಗಿರಂಕ ಅಧಿಕಾರಿ ನಿಮಗೆ ಬಂದು ಸ್ವಾಗತ ಮಾಡ್ತಾನೆ ಅಂದರೆ ಅದು ಭಾಳ ದೊಡ್ಡ ಹೆಮ್ಮೆ ವಿಷಯ. ಯಾಕಂದ್ರೆ ನಿಮಗೆ ಮೊದಲ ಮಹಾಮಂಡಲ ಪರವಾಗಿ ನೀವು ಎಲ್ಲರಿಗೂ ಅಭಿನಂದನೆ ಮಾಡ್ತೀನಿ. ಮತ್ತೊಂದೇನು ಖುಷಿ ಅಂದರೆ ಈಗ ಇದೆಲ್ಲ ಸಮಾಜದವರು ಶೃಂಗಾರಿ ಕೊಳಲಿನ ಅಂಬೇಡ್ಕರ್ ಜಯಂತಿ ನಾವು ಕಲ್ಸ್ಕೊಂಡಾಗ ಕಂಡಿರೋಕ್ಕಿಲ್ಲ. ಆದರೆ ಇಡೀ ದೇಶ ತುಂಬಿಲ್ಲ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ. ನಾವು 11 ತಾರೀಕಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುರು ಮಾಡಿದೆವು. ಯಾವ ಮಹಾತ್ಮ ಫುಲೆ ಅವರು ನಮಗೆ ಸಾವಿತ್ರಿ ಫುಲೆ ಅವರು ಇವತ್ತಿಗೆ ಹೆಣ್ಮಕ್ಳು ಬಂದು ಕೊಟ್ಟೋಗಿ ಇವತ್ತಿಗೆ ನೋಡ ಇಂಜಿನಿಯರ್ ಆಗ್ತಾನೆ ಅಂತ ಹೇಳುವಂಥ ನಮಗೆ ಕೊಟ್ಟಿದ್ದ ಮಾತಾರಮ್ಮ ಇರೋಕ್ಕಿಲ್ಲಾಗಿದ್ರೆ ಬಾಬಾ ಸಾಹೇಬ್ ಹಾಕಿಲ್ಲ. ಸಾವಿತ್ರಿಬಾಯಿ ಫುಲೆ ಇರೋಕ್ಕಿಲ್ಲಾಗಿದ್ರೆ ನೀವು ಹೆಣ್ಮಕ್ಳು ಕಲಿಯೋಕ್ಕಿಲ್ಲ ಆಗ್ತೀವಿ. ಅದು ಭಾಳ ಖುಷಿ ಇದೆ. ಎಲ್ಲ ಸಮಾಜದ ಒಂದು ಶೃಂಗಾರಿ ಕಾಲನಿದವ್ರ ನಿಮ್ಮ ಕಾಲನಿ ಹೆಸರು ಶೃಂಗಾರಿ ಐತಿ, ಅದಕ್ಕೆ ನೀವೆಲ್ಲ ಶೃಂಗಾರ ಚಲೋ ಇದೆ. ಅದಕ್ಕೆ ನಾನು ನಿಮಗೆ ಹೇಳ್ತೇನೆ, ಇದು ಸ್ಟಾರ್ಟ್ ಆಗಿದೆ ಅಂಬೇಡ್ಕರ್ ಜಯಂತಿ. ಇನ್ನು ಮುಂದೆ ಮತ್ತು ಇದಕ್ಕಿಂತ ದೊಡ್ಡದು ಮಾಡ್ತೀರಿ. ಮೊನ್ನೆ ನಾವು ಬೋರ್ಡ್ ಓಪನಿಂಗ್ ಮಾಡೋಕ್ಕೆ ಸಿದ್ದಪಟ್ಟ ನಾವೆಲ್ಲ ಕೂಡಿ ಬಂದಿದ್ದು. ಅವತ್ತು ನೋಡಿ ಭಾಳ ಹುರುಪದಿಂದ ನೀವೆಲ್ಲ ಮಾಡಿದ್ದೀರಿ. ನನಗೇನು ಖುಷಿ ಅನಿಸಿತ್ತು ಅಂದರೆ ಪ್ರೈವೇಟ್ ಟೈಮ್ ಬರೀ ಬಲ್ಲ ಮಾಮ ನಿಂಗೆ ಏನು ಅನ್ನಂಗಿಲ್ಲ ಬಾ. ಇವತ್ತು ನಮ್ಮ ಮಂದಿ ಭಾಳ ಐತಿ, ನಮ್ಮ ಮನೆ ಮಂದಿ ಇದೆ ಎಲ್ಲ ಇದೆ. ಹುಷಾರಾಗಿ ಹೋಗಿ ನಮ್ಮ ಕಾರ್ಪೊರೇಟ್ ಸಂತೋಷ ಬಾ ಸಂತೋಷ ಎಲ್ಲ ಬಳಗ ಕೂಡೈತಿ. ನೀವು ಹಿಂಗ ಆಗ್ತೀರಿ. ಈ ಶೃಂಗಾರಿ ಕೊಡಲಿಂದ ಭಾಳ ಒಳ್ಳೆ ಶುರುವಾಗಿದೆ. ಎಲ್ಲ ಮಕ್ಕಳಿಗೆ ಬರಬೇಕು. ನಾನು ನಿಮ್ಗೆ ಈ ಪ್ರಸಂಗದಾಗ ಇಷ್ಟ ಕೇಳಕ್ಕಿದ್ದೆ. ನಾವು ಬರ್ಬೇಕು ಹುರು ಬಂದಿದ್ದೀನಿ ನಿಲ್ಲು ನೆನಪ ಮತ್ತೆ ಬೇಸ್ಕೋಬೇಡ. ಯಾಕೆ ಆಗ್ಬೇಕನ್ನತ್ತೇನೋ ಒಂದು ಕಾಲು ಹಿಂಗಿತ್ತಲ್ಲ ನಮಗೆ. ನನ್ನ ಸ್ವಂತ ಮೇಲೆ ಹೇಳ್ತೇನೆ ನಾನು. ಒಂದು ಕಾಲು ಹಿಂಗಿತ್ತಲ್ಲ ನಮಗೆ ಟಿಗಳು ಹಚ್ಚಿದ್ವು, ಚಡ್ಡಿ ಇರ್ತಿದ್ವು, ಶರ್ಟ್ ಹರಿದಿತ್ತು, ಗೋಣಿ ಚೀಲ ಕೈಯಾಗಿರ್ತಿತ್ತು, ಒಂದ ಪಾಕಿ ಒಂದ ಪೆಟ್ಟಿಲ್ಲ. ಅವಾಗ ನಮಗೆ ಅಬಕಡ ಕಲ್ಸಾಗಿಲ್ಲ. ಅಂದರೆ ಬಾಬಾ ಸಾಹೇಬ್ರ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಿಂದ ಬಂದು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಆ ಪರಿಸ್ಥಿತಿ ನಮ್ಮ ಮಟ್ಟ ಬಂತು. ಈಗ ಖುಷಿ ಏನಂತೈತಿ, ಈ 3 ಮಕ್ಕಳು ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಾರೆ. ನಾವು ತಂದೆ ತಾಯಿಗೂ ಸಲಾಮ್ ಹೇಳ್ತೇವೆ, ಜೈ ಭೀಮ್ ಹೇಳ್ತೇವೆ. ಯಾಕಂದರೆ